ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಪಿಎಸ್ಸಿ ಒಂದು ಸಿಟಿಐ ವಿಚಾರವಾಗಿ ನಾನೇನು ಮಧ್ಯಾಹ್ನ ವಿಡಿಯೋನ ಪೋಸ್ಟ್ ಮಾಡಿದೆ. ಅದಾದ್ಮೇಲೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರಿ ಅಂಡ್ ಹಲವಾರು ಜನ ಕಾಲ್ ಮಾಡಿದ್ರು ಕೂಡ. ತುಂಬಾ ನೋವನ್ನ ಹೇಳ್ಕೊಂಡ್ರು. ನಮ್ಗೆ ಈ ಪರೀಕ್ಷೆಯಿಂದ ತುಂಬಾ ಅನ್ಯಾಯ ಆಗಿದೆ ಸರ್. ಎಸ್ಪೆಷಲಿ ನಾವು ಈ ಒಂದು ಪರೀಕ್ಷೆಯನ್ನು ತುಂಬಾ ಡೆಡಿಕೇಟೆಡ್ ಆಗಿ ಓದಿದ್ವಿ. ಬಟ್ ಏನಾಗಿದೆ ಅಂತ ತಿಳಿತಾ ಇಲ್ಲ. ನಮಗೆ ಅನ್ಯಾಯ ಆಗಿದೆ. ಒಟ್ನಲ್ಲಿ ನಮ್ಗೆ ನ್ಯಾಯ ಬೇಕು. ನಾವ್ ಯಾವ ರೀತಿ ಆದ್ರೂ ಅದನ್ನ ಪಡ್ಕೊಳ್ಳೋಕೆ ರೆಡಿ ಇದೀವಿ ಅಂತ ತುಂಬಾ ಜನ ಈಗ ಸಿದ್ಧವಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಒಂದು ವಿಚಾರ ಹೇಳಬಲ್ಲೆ. ಏನು ಅಂತಂದ್ರೆ, ಕೆಪಿಎಸ್ಸಿ ಅವರು ಇದನ್ನ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅಂದಿನ ಕಾರ್ಯದರ್ಶಿಗಳು. ಬಟ್ ಅದನ್ನ ಅವರು ಲೋಪವೆಸಗಿದ್ದಾರೆ, ಯಾವುದೇ ತನಿಖೆ ಮಾಡಿಲ್ಲ. ಈಗ ನಾವು ಸರಿಯಾಗಿ ತನಿಖೆ ಮಾಡಿದ್ರು ಅಂತಂದ್ರೆ ಮಾಡ್ಲೇಬೇಕು. ಇಲ್ಲ ನಾವ್ ಇದನ್ನೇ ಮುಂದುವರಿಸ್ತೀವಿ ಅನ್ನೋದಾದ್ರೆ ನಾವು ಈ ಒಂದು ನೋಟಿಫಿಕೇಶನ್ ಅನ್ನ ರದ್ದು ಮಾಡಿಸೋದಕ್ಕೂ ಕೂಡ ರೆಡಿ ಇದೀವಿ. ಅದು ಹಿಂಗಾದ್ರೂ ಫೈಟ್ ಮಾಡಿ ಅಂತ ಹೇಳಿದ್ರು. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿಟಿಎ ಪರೀಕ್ಷೆಯಲ್ಲಿ ತುಂಬಾ ಜನ ನೊಂದಿರುವಂತ ಆಸ್ಪಿರೆಂಟ್ಸ್ ಇದೀರಾ. ನೀವೆಲ್ಲ ಏನ್ ಮಾಡಿ, ಈಗ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಏನು ಅಂತಂದ್ರೆ ನಿಮ್ಮೆಲ್ಲರ ಒಂದು ತಂಡವನ್ನ ರಚಿಸಿಕೊಂಡು ಒಂದು ಲೆಟರ್ ಅನ್ನ, ಅಂದ್ರೆ ಈ ರೀತಿ ಆಗಿದ್ದು ಏನೇನೆಲ್ಲ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಈ ಹಿಂದೆ ಅಬ್ಜೆಕ್ಷನ್ ಕೊಟ್ಟಾಗ ಕೂಡ ಕೆಲವು ದಾಖಲೆಗಳನ್ನ ನೀವು ಕೆಇಎ ಅಂಕಗಳು ಅಂಡ್ ಅವರು ಕೆಲವೊಂದಿಷ್ಟು ಟಾಪರ್ಸ್ ನಿಮ್ಗೆ ಯಾರ್ಯಾರ ಮೇಲೆ ಅನುಮಾನ ಇದೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ರಿ ಅಂತ ರಿಕ್ವೆಸ್ಟ್. ಅದೇ ರೀತಿ ಈಗ ಹೊಸದಾಗಿ ಈಗಿರುವಂತ ಕಾರ್ಯದರ್ಶಿಗಳು ವಿಶಾಲ್ ಸರ್ ತುಂಬಾ ಒಳ್ಳೆ ಅಧಿಕಾರಿ. ಸೊ ನೀವೇನ್ ಮಾಡಿ, ಒಂದು ರಿಕ್ವೆಸ್ಟ್ ಲೆಟರ್ ನ ಆಲ್ಮೋಸ್ಟ್ ಕೆಪಿಎಸ್ಸಿ ಕಚೇರಿಗೆ ಕೊಡಿ. ಒಂದ್ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಅಬ್ಜೆಕ್ಷನ್ ಇದಕ್ಕೆ ರೀತಿ ಕೊಡಿ. ನಮ್ಗೆ ಈ ರೀತಿ ಆಗಂತ ಇದಿದೆ ಅಂತ. ಬಟ್ ಈ ಹಿಂದೆ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ರು, ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಸೊ ಅಗೇನ್ ಈ ಬಾರಿ ಕೆಪಿಎಸ್ಸಿ ಗಮನಕ್ಕೆ ಮೊದಲು ತೆಗೆದುಕೊಂಡು ಬನ್ನಿ. ಕೆಪಿಎಸ್ಸಿ ಇಂದ ಯಾವುದೇ ರೀತಿಯಾದಂತ ನಿಮ್ಗೆ ಏನು ಉತ್ತರ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಈಗ ಹೆಂಗೋ ತುಂಬಾ ಜನ ಅದನ್ನೇ ಹೇಳಿದ್ರು, ಅದನ್ನೇ ಮೆನ್ಷನ್ ಮಾಡ್ತಾ ಇರೋದು. ಈಗ ಕೆಎಟಿ ಹೆಂಗೋ ಆದೇಶ ಇದೆ ನಮ್ಗೆ 56% ರಿಸರ್ವೇಶನ್ ಅಡಿಯಲ್ಲಿ ಈಗ ಕೆಎಸ್ ನೋಟಿಫಿಕೇಶನ್ ಕೋರ್ಟ್ ಅಲ್ಲಿ ಫೈಟ್ ನಡೀತಾ ಇದೆ. ಸೊ ಅದೇ ರೀತಿ ನಾವೀಗ ನೇರವಾಗಿ ಹೈಕೋರ್ಟ್ ಅಪ್ರೋಚ್ ಮಾಡ್ತೀವಿ. ಈ ರೀತಿ ಆಗಿದೆ, ನಾವು ಅದನ್ನು ಕೂಡ ಕಾನೂನಾತ್ಮಕವಾಗಿ ವಿಷಯದಲ್ಲಿ ಫೈಟ್ ಮಾಡ್ತೀವಿ ಅಂತ ರೆಡಿ ಇದ್ದಾರೆ. ಇನ್ನೇನಾದ್ರು ಆದ್ರೆ ಖಂಡಿತವಾಗಿ ಹೇಳ್ತೀನಿ 100% ತೊಂದರೆ ಆಗುತ್ತೆ. ಬಟ್ ಏನು ಮಾಡಂಗಿಲ್ಲ, ಯಾಕಂದ್ರೆ ಅವರು ಸರಿಯಾಗಿ ಸಮರ್ಪಕವಾಗಿ, ಈಗ ನಾವು ಏನೋ ಒಂದು 10-20 ಜನ ಹೇಳ್ಬೋದು, ಉಳಿದಂತವ್ರ ಪರಿಸ್ಥಿತಿ ಏನು? ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರು ಅಂತ ಓಕೆ ಅಕ್ಸೆಪ್ಟ್ ಮಾಡೋಣ. ಬಟ್ ಇಲ್ಲಿ ಅಪ್ರಾಮಾಣಿಕರು ಆಯ್ಕೆ ಆಗಿದ್ದಾರಲ್ಲ, ಅವ್ರ ಕಥೆ ಏನು? ಈಗ ಆಗಿರೋ ಅನ್ಯಾಯಗಳನ್ನ ಎಲ್ಲವನ್ನೂ ಸಹಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ, ಪ್ರತಿ ಬಾರಿ ಇದೇ ಮಾಡ್ತಾ ಹೋದ್ರೆ ಎಲ್ಲಿದೆ ಜಸ್ಟಿಸ್? ಇವನ್ ಕೆಎಸ್ ಎಕ್ಸಾಮ್ ಅಲ್ಲ ಹಂಗೆ ಆಯ್ತು, ಅದನ್ನು ಸುಮ್ಮನೆ ಆದ್ವಿ ಅನ್ಕೊಳ್ಳಿ. ಈಗ ಸಿಟಿಎ ಮಾಡ್ತಾರೆ, ನೆಕ್ಸ್ಟ್ ಪಿಡಿಒ, ನೆಕ್ಸ್ಟ್ ಅಪ್ಕಮಿಂಗ್ SDF ಎಲ್ಲದರಲ್ಲೂ ನೋಟಿಫಿಕೇಶನ್ ಹಿಂಗೆ ಮಾಡಿದ್ರೆ ಓದುವಂತ ಬೆಲೆ ಏನಿರುತ್ತೆ? ಬಿಸಿ ಮುಟ್ಟೋದ್ ಬೇಡವಾ ಅವ್ರಿಗೆ? ಪ್ರತಿ ಬಾರಿ ಓಕೆ ಲೀವ್ ಇಟ್ ಅನ್ಕೊಂಡ್ ಹೋಗ್ಬಿಟ್ರೆ. ಒಬ್ರು ಕಮೆಂಟ್ ಮಾಡಿದ್ರು, ಅವ್ರ ಆಕ್ರೋಶ ಹೆಂಗಿತ್ತು ಅಂತಂದ್ರೆ, ಸರ್ ಅದರಲ್ಲಿ ನಾನು ಹೇಳ್ತೀನಿ, ಕೆಲವೊಂದಿಷ್ಟು ಜನ ಅವ್ರೇನಾದ್ರೂ 1-2 ತಿಂಗಳು ಪ್ರಿಪರೇಷನ್ ಮಾಡಿ ಹಾನೆಸ್ಟ್ ಆಗಿ ಅಷ್ಟು ಅಂಕ ತೆಗೆದುಕೊಂಡಿದ್ದಾರೆ ಅಂತ ನೀವು ಪ್ರೂವ್ ಮಾಡಿಬಿಟ್ರೆ ನಾನು ಸಾಯವರೆಗೂ ಅವ್ರು ಗುಲಾಮ್ನಾಗಿರ್ತೀನಿ ಅಂತ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರು ಕೂಡ ವಿಜಯಪುರದಲ್ಲಿ ಎಕ್ಸಾಮ್ ಬರೆದವ್ರು. ವಿಜಯಪುರದಲ್ಲಿ ಇಷ್ಟೊಂದು ಕಣ್ಣು ಮುಂದೆನೇ ಇದೆ ಸತ್ಯ. ಆದ್ರೆ ಎಲ್ರು ಕೂಡ ಸುಮ್ನೆ ಕೂತ್ಕೊಂತೀವಿ ಅಂತಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಈ ಬಾರಿ ಇದು ಪೂರ ವಿಪರೀತಕ್ಕೆ ಹೋಗುತ್ತೆ. ಕೆಪಿಎಸ್ಸಿ ಅವರಿಗೆ 100% ಗೊತ್ತಾಗ್ಬಿಡುತ್ತೆ, ಈ ವಿದ್ಯಾರ್ಥಿಗಳು ಏನು ಮಾಡಲ್ಲ, ನಾವೇನೇ ಮಾಡಿದ್ರು ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಹೋಗ್ತಾರ ಅವ್ರು. ಅಟ್ಲೀಸ್ಟ್ ಈ ಮನವಿಯನ್ನ ಸ್ಪಂದಿಸಿ, ಈಗ ಅವ್ರ ಹಿಂದಿನ ಕಾರ್ಯದರ್ಶಿಯವರು ಹೇಳಿದ್ರು ನಾವು OMR ಪರಿಶೀಲನೆ ಮಾಡ್ತೀವಿ ಅಂತ. ಓಕೆ, ಅದನ್ನ ಪರಿಶೀಲನೆ ಮಾಡಿ ಕೆಇಎ ರೀತಿ ಒಂದು ಹೊಸ ನೀವು ರೂಲ್ ಆದ್ರೂ ತೆಗೆದುಕೊಂಡು ಬನ್ನಿ. ಎಕ್ಸಾಮ್ ಆದ್ಮೇಲೆ OMR ಗಳನ್ನ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ. ಯಾವುದು ಇಲ್ಲ, ಈಗ RTI ಹಾಕಿದ್ರು ಅವ್ರಿಗೆ OMR ಕೊಡ್ತಾರೆ, ಲಿಸ್ಟ್ ಡೀಟೇಲ್ಸ್ ಕೊಡ್ತಾರೆ ಅನ್ನೋ ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಸೊ ಈಗ ಕೆಪಿಎಸ್ಸಿ ಕಾರ್ಯದರ್ಶಿ ಅವರಿಗೆ ಈ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಮುಟ್ಟಿಸುವಂತದ್ದು ಮೊದಲ ಕೆಲಸ. ತದನಂತರದಲ್ಲಿ ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಆಗ್ಬೇಕು. ಬಟ್ ತುಂಬಾ ಜನ ಹೇಳ್ತಾ ಇದ್ದೀನಿ, ಫೈನಲಿಸ್ಟ್ ಬಂದಿದೆ, ಆರ್ಡರ್ ಕಾಪಿ ಬಂದಿಲ್ಲ, ಜಸ್ಟ್ ಫೈನಲಿಸ್ಟ್ ಅಷ್ಟೇ ಬಂದಿರೋದು, ಇನ್ನೂ ಪ್ರೊಸೆಸ್ ಇದೆ. ಸೊ ಅದಕ್ಕೆ ಇನ್ನೂ ಅವಕಾಶಗಳಿದೆ. ಕಾರಣ ಈಗ ಕೆಎಟಿ ಆದೇಶದ ಪ್ರಕಾರ ಯಾವುದನ್ನು ಕೂಡ ಮುಂದುವರಿಸುವಂತಿಲ್ಲ. ಬಟ್ ಹೈಕೋರ್ಟ್ ಅಲ್ಲಿ ಅದನ್ನ ಓಕೆ, ಹೈಕೋರ್ಟ್ ಅಲ್ಲಿ ಏನಾದ್ರು ಅದನ್ನ ಕೇಸ್ ಗೆದ್ರು ಸರ್ಕಾರದವ್ರನ್ನ ಅದನ್ನ ಏನ್ ಮಾಡ್ಬೇಕು ಮಾಡ್ತಾರೆ. ಬಟ್ ಇನ್ನು ಸರ್ಕಾರಕ್ಕೂ ಕೂಡ ಗೊತ್ತಿದೆ, ಈವನ್ ಕೆಎಸ್ ಪ್ರೊಸೆಸ್ಗೂ ಕೂಡ ಮೌಲ್ಯಮಾಪನಕ್ಕೂ ಕೂಡ ತಡೆ ಬಿದ್ದಿದೆ. ಸೊ ಹಂಗಾಗಿ ಅವಕಾಶ ಇನ್ನೂ ಇದೆ. ಯಾರು ಕೂಡ ನೊಂದ್ಕೊಂಡವರು ತುಂಬಾ ಬೇಜಾರಾಗಕ್ಕೆ ಹೋಗ್ಬೇಡಿ. ತುಂಬಾ ಒಬ್ರು ಯಾರೋ ಹೆಣ್ಮಗಳು ಕಾಲ್ ಮಾಡಿದ್ರು, ಅವರಂತೂ ತುಂಬಾ ನಮ್ಗಿಂತ ಸೀನಿಯರ್ ಪಾಪ ಸಹೋದರಿ ಹತ್ಕೊಂಡು ಹೇಳಿದ್ರು, ಸರ್ ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೆ, ನಾನು OMR ಕಳಿಸ್ತೀನಿ, ಕಾರ್ಬನ್ ಕಾಪಿ ನೋಡಿ ಇಷ್ಟೆಲ್ಲ ಆಗಿದೆ, ನನಗೆ ಹಿಂಗೆ ನಾನು ಲಿಸ್ಟ್ ಅಲ್ಲಿ ಇಲ್ಲ ಅನ್ನೋದೇ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಯಾಕೆ ಈ ರೀತಿ ಆಗಿದೆ,
ಏನು ಅನ್ನೋದಕ್ಕೆ ಉತ್ತರವನ್ನ ನಾವು ಪಡ್ಕೊಳ್ಳುವಂತ ಕೆಲಸ ಮಾಡ್ಲೇಬೇಕು. ಇಲ್ಲದೆ ಹೊರತು ಪ್ರತಿ ಪರೀಕ್ಷೆಯಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವಿ, ಎಲ್ಲದಕ್ಕೂ ಓಕೆ ಒಪ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದಕ್ಕೆ ಬೆಲೆ ಅನ್ನೋದೇ ಇರಲ್ಲ. ಹಂಗಂದ್ರೆ ಪರೀಕ್ಷೆ ಯಾಕೆ ನಡೆಸ್ಬೇಕು? ಇಷ್ಟೆಲ್ಲ ನಾವು 2-3 ವರ್ಷ ಶ್ರಮ ಯಾಕೆ ಪಡ್ಬೇಕು? ಅದಕ್ಕೆ ಸುಮ್ಮನೆ ತಮಗೆ ಬೇಕಾದಾಗ ಹುದ್ದೆಗಳ ಮಾರಾಟ ಮಾಡ್ಕೊಂಡು ಹೋಗ್ಬಿಡೋದು ಬೆಟರ್ ಅಲ್ವಾ? ಇಲ್ಲಿ ಖಂಡಿತವಾಗಿಯೂ ಏನೋ ಒಂದು ಅನುಮಾನಾಸ್ಪದವಾಗಿ ನಡೆದಿದೆ ಅನ್ನೋದು ಕೆಲವು ಅಭ್ಯರ್ಥಿಗಳಿಗಂತೂ 100 ಕಚ್ತಾ ಇದೆ. ಅದು ಹಿಂಗೆ ಆಗಿದೆ ಅಂತ ಕೆಲವರು 100% ಶೋರ್ ಇದ್ದಾರೆ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಇಷ್ಟು ಮಾಹಿತಿ ತಿಳಿಸಿದ್ದೀನಿ. ಧನ್ಯವಾದ.